ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಕೊತ್ನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಮತ್ತು ವಿವಿಧ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಿದ ಶಿಡ್ಲಘಟ್ಟ ಜನಪ್ರಿಯ ಶಾಸಕರಾದ BN ರವಿಕುಮಾರ್ ಅವರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಕೊತ್ನೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಮತ್ತು ಗ್ರಾಮದ ಹೈಮಾಕ್ಸ್ ದೀಪ, ಸಿಮೆಂಟ್ ರಸ್ತೆ, ಕರಗದಮ್ಮ ದೇವಾಲಯದ ಮೇಲ್ಛಾವಣಿ, ಇನ್ನೂ ಹಲವಾರು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮತ್ತು ಉದ್ಘಾಟನೆಯನ್ನು ನೆರವೇರಿಸಿದರು. ನಂತರ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕರು, ಹಾಲು ಉತ್ಪಾದಕರಿಗೆ ಸರ್ಕಾರದಿಂದ ಏನು 5 ರೂಗಳ ಪ್ರೋತ್ಸಾಹ ಧನ ಬರುತ್ತಿದೆ, ಅದನ್ನು ನಾವು ಸರ್ಕಾರದ ಮೇಲೆ ಒತ್ತಡ ತಂದು 10 ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡುವಂತೆ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಮಿಟಿ ಸಭೆ ಸೇರಿ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಬೋನಸ್ ನೀಡುವಂತೆ ಸಲಹೆ ನೀಡಿದರು. ಈ ಸಮಾರಂಭದಲ್ಲಿ ಕೋಚ್ಮಲ್ ಮಾಜಿ ನಿರ್ದೇಶಕರಾದ ಬಂಕ್ ಮುನಿಯಪ್ಪ, ಗುಜಗೋರ್ ರಾಮಣ್ಣ, ಲಕ್ಷ್ಮೀಪತಿ, ವೇಣುಗೋಪಾಲ್, ಚಂದ್ರು ಹಾಗೂ JDS ಪಕ್ಷದ ಮುಖಂಡರುಗಳು ಹಾಗೂ ಹಾಲು ಉತ್ಪಾದಕರು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಹಾಗೆ ಸಹಕಾರ ಕ್ಷೇತ್ರದಲ್ಲಿ ಮಾಡಿದೆ. ಅದೇ ರೀತಿ ಈ ಗ್ರಾಮದಲ್ಲಿ ಕರಗದಮ್ಮ ದೇವಿಯ ಒಂದು ಮೇಲ್ಛಾವಣಿ ಉದ್ಘಾಟನೆ ಕಾರ್ಯಕ್ರಮ, ವಿಶೇಷವಾಗಿ ಕೊತ್ನೂರು ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘದ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇವತ್ತು ಈ ಗ್ರಾಮದ ಎಲ್ಲ ನಮ್ಮ ಮುಖಂಡರು, ನಮ್ಮ ಸ್ನೇಹಿತರ ಒಂದು ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ. ಏನಿವತ್ತು ಈ ಗ್ರಾಮದ ನಮ್ಮ ಮುಖಂಡರು ಪತಣ್ಣವರು, ನಮ್ಮ ವೆಂಕಟೇಶ್ವರನವ್ರು ಇರ್ಬೋದು, ನಮ್ಮ ಚಂದ್ರು, ಎಲ್ಲ ನಮ್ಮ ಮುಖಂಡರು ಬಂದು ನಮ್ಮ ಗ್ರಾಮದಲ್ಲಿ ಇವತ್ತು ರಸ್ತೆ ಕೆಲಸಗಳು, ದೇವಸ್ಥಾನ ಕೆಲಸಗಳು, ಇನ್ನು ಹಲವಾರು ಕೆಲಸಗಳಾಗಬೇಕಂತೇಳಿ ನಿರಂತರವಾಗಿ ನಮ್ಮ ಗಮನಕ್ಕೆ ತಂದು ಇವತ್ತು ಈ ಗ್ರಾಮದಲ್ಲಿ ಏನು ಸುಮಾರು ಒಂದು 450 ಮೀಟ್ರು ರಸ್ತೆ, ಒಂದು 35 ಲಕ್ಷ ವೆಚ್ಚದಲ್ಲಿ ಇವತ್ತು ಗುದ್ಲಿ ಪೂಜೆಯನ್ನು ಸಹ ಈ ಗ್ರಾಮದಲ್ಲಿ ನಾವು ಇವತ್ತು ಗುಜ್ಜು ಪೂಜೆಯನ್ನು ಮಾಡಿದ್ದೀವಿ. ಆದಷ್ಟು ಬೇಗ ರಸ್ತೆ ಕೆಲಸನೂ ಮುಗಿಸ್ತಾ ನಾನು ಈ ಒಂದು ಸಂದರ್ಭದಲ್ಲಿ ಕೆಲವು ವಿಚಾರಗಳು ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ರಾಜ್ಯದ ಜನಸಂಖ್ಯೆ ಸುಮಾರು 7 ಕೋಟಿ ಚಿಲ್ಲರೆ, ಆದರೆ ನಮ್ಮ ರಾಜ್ಯದಲ್ಲಿ ಇವತ್ತು ಹಾಲು ಉತ್ಪಾದನೆ ಆಗ್ತಾ ಇರೋದು 1,05,00,000 ಲೀಟ್ರ್. ಅಂದರೆ ಒಬ್ಬರಿಗೆ 140 ಗ್ರಾಮ್ ಪ್ರಕಾರ ಇವತ್ತು ಹಾಲು ಉತ್ಪಾದನೆ ಆಗ್ತಾಯಿದೆ. ಇವತ್ತು ವೈಜ್ಞಾನಿಕವಾಗಿ ಪ್ರತಿಯೊಬ್ಬರಿಗೂ 250 ml 300 ml ಹಾಲನ್ನು ಪ್ರತಿಯೊಬ್ಬರು ಬಳಕೆ ಮಾಡಬೇಕಂತ ಇವತ್ತು ವಿಜ್ಞಾನಿಗಳು, ಡಾಕ್ಟ್ರುಗಳು ಹೇಳೋಂಥದ್ದು. ನಿರಂತರವಾಗಿ ನಾನು ಅಧಿಕಾರಕ್ಕೆ ಬಂದು 2 ವರ್ಷ 1 ತಿಂಗಳು ಒಂದು ಅವಧಿಯಲ್ಲಿ ಸರ್ಕಾರಕ್ಕೆ ಏನಿವತ್ತು ಹಾಲು ಉತ್ಪಾದಕರಿಗೆ ತಾವು ಸರ್ಕಾರದವರು 10 ರೂಪಾಯಿ ಪ್ರೋತ್ಸಾಹನ ಕೊಡಬೇಕಂತೇಳಿ ನಿರಂತರವಾಗಿ ನಾನು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾಯಿದ್ದೀರಿ. ನಿರಂತರವಾಗಿ ಸರ್ಕಾರ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಏನಿವತ್ತು ಹಾಲು ಉತ್ಪಾದಕರು ಸಮಸ್ಯೆ, ಇವತ್ತು 1 ಲೀಟ್ರ್ ಹಾಲು ಉತ್ಪಾದನೆ ಮಾಡಬೇಕಾದ್ರೆ ನನ್ನ ಪ್ರಕಾರ ಸುಮಾರು 22 ರಿಂದ 25 ರೂಪಾಯಿ ಖರ್ಚು ಬರ್ತಕ್ಕಂಥ
ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಆದರೆ ಒಕ್ಕೂಟಗಳು ಕೊಡ್ತಾ ಇರ್ತಕ್ಕಂಥದ್ದು 35 ರೂಪಾಯಿ ಕೊಡ್ತಾ ಇದ್ದಾರೆ. ಸರ್ಕಾರದವರು ಪ್ರೋತ್ಸಾಹಧನ 5 ರೂಪಾಯಿ ಕೊಡ್ತಾ ಇದ್ದಾರೆ. ನಾವು ಏನು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರ ರೈತರು ಇವತ್ತು ನನಗೆ ಅಧಿಕಾರ ಕೊಟ್ಟಿದ್ದಾರೆ. ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಹಾಲು ಉತ್ಪಾದಕರಿಗೆ 1 ಲೀಟ್ರಿಗೆ 10 ರೂಪಾಯಿ ಕೊಡಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನ ತರ್ತಾ, ವಿಶೇಷವಾಗಿ ಇವತ್ತು ನಮ್ಮ ಸಂಘದ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸಂಘದ ನಿರ್ದೇಶಕರಿದ್ದಾರೆ, ನಮ್ಮ ಸೂಪರ್ವೈಸರು ಶ್ರೀನಿವಾಸ್ ಅವರು ಇಲ್ಲಿದ್ದಾರೆ. ನನ್ನ ಒಂದು ಅಭಿಪ್ರಾಯ ಏನಿವತ್ತು ಸರ್ಕಾರ ಇವತ್ತು ಪ್ರೋತ್ಸಾಹನ ಜೊತೆಗೆ ಏನಿವತ್ತು ಗ್ರಾಮದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಏನು ತಮಗೆ ಲಾಭಾಂಶ ಬರ್ತದೋ ಅದರಲ್ಲಿ ಹೆಚ್ಚಿನ ಬೋನಸನ್ನು ಹಾಲು ಉತ್ಪಾದಕರು ಕೊಡ್ತಕ್ಕಂಥ ಕೆಲಸ ತಾವು ಅಧ್ಯಕ್ಷರುಗಳು ನಿರ್ದೇಶಕರೆಲ್ಲ ಮೀಟಿಂಗ್ ಮಾಡಿ ಅದರ ಬರ್ತಕ್ಕಂಥದ್ದು 50% ಕೊಡ್ಬೋದು. ಬೋನಸ್ ಎಷ್ಟು ಕೊಡೋಂಥ ಅವಕಾಶ ಹೆಚ್ಚಿನ ಹಾಲು ಉತ್ಪಾದಕರು ಬೋನಸ್ ಕೊಡತಕ್ಕಂಥ ಕೆಲಸ ತಾವು ಮಾಡ್ಬೇಕಂತೇಳಿ ಮತ್ತೊಮ್ಮೆ ತಮ್ಮ ಗಮನ ತರ್ತಾ, ಏನು ಈ ಒಂದು ಕ್ಷೇತ್ರದಲ್ಲಿ ಇವತ್ತು ನಮ್ಮ ಒಂದು ಗುರಿ ಇರ್ತಕ್ಕಂಥ ಶಿಕ್ಷಣ, ಆರೋಗ್ಯ, ಅಭಿವೃದ್ಧಿ ಇದನ್ನ ಪ್ರಾಮಾಣಿಕತೆಯಿಂದ ನಾವು ಮಾಡ್ತಾ ಇದ್ದೀರಿ. ತಮ್ಮೆಲ್ಲರ ಸಹಕಾರ ನನಗೆ ಮುಂದಿನ ತಿಂಗಳಲ್ಲಿ ಇರಬೇಕಂತ ಸಂದರ್ಭದಲ್ಲಿ ಹೇಳ್ತಾ, ಈಗ ಮುಖ್ಯವಾಗಿ ಇವತ್ತು ಕರ್ನಾಟಕ ರಾಜ್ಯದ ನೌಕರರ ಸಂಘದ ಕಾರ್ಯದರ್ಶಿಗಳು ಸುಬ್ಬಾರೆಡ್ಡಿ ಅಣ್ಣವ್ರು ಹಿಂದೆ ಕುಂತ್ಬಿಟ್ಟಿದ್ದಾರೆ, ಮರ್ತೋಗ್ಬಿಟ್ಟಿದ್ದಾರೆ ಅವರು. ಈಗೆಲ್ಲರೂ ಅವರು ಶಿಲ್ಘಾಟ್ ಸುಬ್ಬಾರೆಡ್ಡಿ ಅಣ್ಣವ್ರು ಅಂತಾರೆ, ಆದರೆ ಅವ್ರದ್ದು ಕೊತ್ನೂರು ಸುಬ್ಬಾರೆಡ್ಡಿ ಅಣ್ಣವರು. ಇವತ್ತು ಅವರು ಸಹ ಈ ಒಂದು ಗ್ರಾಮದಲ್ಲಿ ಇವತ್ತು ಚೆನ್ನಕೇಶ್ವರ ಸ್ವಾಮಿ ದೇವಾಲಯ ಇವತ್ತು ಕಟ್ಟಬೇಕಂತ ಎಲ್ಲರೂ ಒಟ್ಟಿದ್ದಾರೆ. ಪಕ್ಷಾತೀತವಾಗಿ ಅವರ ಒಂದು ಅಧಿಕಾರ ಇವತ್ತು ಅವರು ಸರ್ಕಾರ ಸಂಘದ ಕಾರ್ಯದರ್ಶಿಗಳಾಗಿ ಉತ್ಪಾದಕರಿಗೆ ಏನಾದರೂ ಕೊಡೋದಕ್ಕೆ ಅವಕಾಶಗಳುಂಟಾ? ಅಲ್ಲಿ ಏನು ಬೋನಸ್ ಅನ್ನೋದನ್ನ ಭಾಗ ಮಾಡೋದಕ್ಕೆ ಅದು ನಮ್ಮ ಕೈಯಲ್ಲಿ ಆಗಿರ್ತಕ್ಕಂಥ ಕೆಲಸ. ಆದರೆ ಒಂದೇನೆಂದರೆ ಮಂಡಳಿಯವರು ಒಂದು ಏನು ಆದಾಯ ಬರ್ತದೆ ಆದಾಯ ನೋಡ್ಕೊಂಡು ಗುಣಮಟ್ಟದ ಆಧಾರದ ಮೇಲೆ ಪಾವತಿ ಮಾಡಿದ್ದೇ ಆದರೆ ಅವರಿಗೆ ಇವತ್ತೂ ಕೂಡ ಕೆಲವು ಸಂಘಗಳಿಗೆ 35 ರೂಪಾಯಿಗಿಂತ ಹೆಚ್ಚಿಗೆ ಹಾಲಿನ